ಎಲ್ಲರಿಗೂ ನಮಸ್ಕಾರ. 46 ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಜಿಯೋ ಅಥವಾ ಏರ್ಟೆಲ್ ಸಿಮ್ ಬಳಸ್ತಿದ್ದೀರಾ? ಹಾಗಾದರೆ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಯಾಕಂದರೆ ಈಗ ಬಂದಿರುವಂತಹ ಹೊಸ ಅಪ್ಡೇಟ್ಸು ನಿಮ್ಮ ರೀಚಾರ್ಜು, ಡಾಟಾ ಯೂಸೇಜು ಮತ್ತು ಮಂತ್ಲಿ ಖರ್ಚಿನ ಮೇಲೆ ದೊಡ್ಡ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ಹೌದು ಸ್ನೇಹಿತರೆ, ರಿಲಯನ್ಸ್ ಜಿಯೋ ಮತ್ತು ಭಾರತಿ ಏರ್ಟೆಲ್ ಬಗ್ಗೆ ಬಂದಿರುವಂತಹ ಶಾಕಿಂಗ್ ಅಪ್ಡೇಟ್ಸ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ. ನೀವು ಕೂಡ ಜಿಯೋ ಮತ್ತು ಏರ್ಟೆಲ್ ಸಿಮ್ ಬಳಸ್ತಿದ್ರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮೊದಲ ದೊಡ್ಡ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ, ಜಿಯೋ ಮತ್ತು ಏರ್ಟೆಲ್ ಎರಡೂ ಕಂಪನಿಗಳು ತಮ್ಮ ರೀಚಾರ್ಜ್ ಪ್ಲಾನ್ಸ್ ಬೆಲೆ ಹೆಚ್ಚಿಸುವ ಸೂಚನೆ ಕೊಟ್ಟಿವೆ. ಡಾಟಾ ಪ್ಲಾನ್ಸ್ ದುಬಾರಿ ಆಗುವಂತಹ ಸಾಧ್ಯತೆ ಇದೆ. ಅನ್ಲಿಮಿಟೆಡ್ ಪ್ಲಾನ್ಸ್ ಕೂಡ ಫ್ಯೂಚರ್ನಲ್ಲಿ ಪ್ರೈಸ್ ಹೈಕ್ ಆಗಬಹುದು. ಎಕ್ಸ್ಪರ್ಟ್ ಹೇಳೋದು ಏನಂದ್ರೆ, ಟೆಲಿಕಾಂ ಸೆಕ್ಟರ್ನಲ್ಲಿ ಕಾಂಪಿಟೇಷನ್ ಕಡಿಮೆ ಆಗ್ತಿರೋದ್ರಿಂದ ಪ್ರೈಸಸ್ ಹೆಚ್ಚಾಗಬಹುದು ಅಂತ ಹೇಳ್ತಿದ್ದಾರೆ. ಇನ್ನೊಂದು ಶಾಕಿಂಗ್ ವಿಷಯ ಏನಪ್ಪಾ ಅಂತ ಹೇಳೋದಾದ್ರೆ, ಈಗ ಜಿಯೋ ಮತ್ತು ಏರ್ಟೆಲ್ ಕೊಡ್ತಿರುವಂತಹ ಫ್ರೀ ಅನ್ಲಿಮಿಟೆಡ್ 5G ಡಾಟಾ ಫ್ಯೂಚರ್ನಲ್ಲಿ ಕಂಪ್ಲೀಟ್ಲಿ ಫ್ರೀ ಇರೋದಿಲ್ಲ ಅನ್ನೋ ಸುದ್ದಿ ಕೂಡ ಬಂದಿದೆ. ಈಗ ಫ್ರೀ ಇದೆ, ಮುಂದೆ ಪೇಯ್ಡ್ ಆಗುವಂತಹ ಸಾಧ್ಯತೆ ಇದೆ. ಹೈ ಸ್ಪೀಡ್ 5G ಬಳಸಬೇಕಂದ್ರೆ ಎಕ್ಸ್ಟ್ರಾ ರೀಚಾರ್ಜ್ ಬೇಕಾಗಬಹುದು. ಇದು ಹೆವಿ ಡಾಟಾ ಯೂಸರ್ಸ್ಗೆ ದೊಡ್ಡ ಇಂಪ್ಯಾಕ್ಟ್ ಕೂಡ ಆಗಬಹುದು. ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪಾ ಅಂತ ನೋಡೋದಾದ್ರೆ, ಸಿಮ್ ಕಾರ್ಡ್ ಸೆಕ್ಯೂರಿಟಿ ರೂಲ್ಸ್ ಇನ್ನಷ್ಟು ಸ್ಟ್ರಿಕ್ಟ್ ಆಗಿವೆ. ಸಿಮ್ಮು ಸ್ವಾಪ್ ಮಾಡಲು ಎಕ್ಸ್ಟ್ರಾ ವೆರಿಫಿಕೇಶನ್ ಬೇಕು. ಫೇಕ್ ಸಿಮ್ ಯೂಸೇಜ್ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ಕೂಡ ತೆಗೆದುಕೊಳ್ತಾರೆ. KYC ರೂಲ್ಸು ಇನ್ನಷ್ಟು ಟೈಟ್ ಆಗಬಹುದು. ಇದು ಫ್ರಾಡ್ ಕಡಿಮೆ ಆಗಲು ಹೆಲ್ಪ್ ಆಗುತ್ತೆ. ಆದರೆ ಯೂಸರ್ಸ್ಗೆ ಸ್ವಲ್ಪ ಎಕ್ಸ್ಟ್ರಾ ಪ್ರೊಸೆಸ್ ಕೂಡ ಆಗಬಹುದು. ಕೆಲ ಪ್ಲಾನ್ಸ್ನಲ್ಲಿ ಡಾಟಾ ಲಿಮಿಟ್ಸು ರೆಡ್ಯೂಸ್ ಆಗಬಹುದು ಅನ್ನೋ ಮಾಹಿತಿ ಕೂಡ ಬಂದಿದೆ. ಡೈಲಿ ಡಾಟಾ ಸ್ಲೈಟ್ಲಿ ಕಡಿಮೆ ಮಾಡಬಹುದು. ಸೇಮ್ ಪ್ರೈಸ್ನಲ್ಲಿ ಲೆಸ್ ಬೆನಿಫಿಟ್ಸ್ ಕೂಡ ಸಿಗುವಂತಹ ಚಾನ್ಸಸ್ ಜಾಸ್ತಿ ಇದೆ. ಆದ್ರಿಂದ ರೀಚಾರ್ಜ್ ಮಾಡುವ ಮೊದಲು ಪ್ಲಾನ್ ಡೀಟೇಲ್ಸ್ ಚೆಕ್ ಮಾಡೋದು ತುಂಬಾ ಮುಖ್ಯ ಆಗಿರುತ್ತೆ. ಹಿಂದೆ ಫ್ರೀ ಆಗಿ ಸಿಗುತ್ತಿದ್ದ OTT ಬೆನಿಫಿಟ್ಸ್ ಈಗ ಎಲ್ಲಾ ಪ್ಲಾನ್ಸ್ ನಲ್ಲಿ ಸಿಗೋದಿಲ್ಲ. ಸೆಲೆಕ್ಟೆಡ್ ಪ್ಲಾನ್ಸ್ಗೆ ಮಾತ್ರ OTT ಆಕ್ಸೆಸ್ ಇರುತ್ತೆ. ಫ್ರೀ ಸಬ್ಸ್ಕ್ರಿಪ್ಷನ್ ಕಡಿಮೆ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಜಿಯೋ ಮತ್ತು ಏರ್ಟೆಲ್ ಎರಡೂ ಸಿಮ್ ಯೂಸರ್ಸ್ಗಳು ಈಗ ತುಂಬ ಕೇರ್ಫುಲ್ ಆಗಿ ಇರಬೇಕು. ರೀಚಾರ್ಜ್ ಮಾಡುವ ಮೊದಲು ಪ್ಲಾನ್ಸ್ ಡೀಟೇಲ್ಸ್ನ ಕರೆಕ್ಟಾಗಿ ಚೆಕ್ ಮಾಡ್ಕೊಬೇಕು. ಫ್ಯೂಚರ್ ಚೇಂಜಸ್ಗೆ ರೆಡಿ ಆಗಿರಿ. ಹಾಗೆಯೇ ಈ ವಿಡಿಯೋ ನಿಮಗೂ ಕೂಡ ಉಪಯುಕ್ತ ಅನಿಸಿದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಜಿಯೋ ಮತ್ತು ಏರ್ಟೆಲ್ ಅಂತ ಕಮೆಂಟ್ ಮಾಡಿ. ಇನ್ನಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.